ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಕ್ಯಾಮರಾ ಕಣ್ಣು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ನಮ್ಮ ರೆಸಿಪಿ ಮನೆಯಲ್ಲೇ ಮಾಡಬಹುದಾದಂತಹ ಪೌಷ್ಟಿಕ ಬಾಳೆಹಣ್ಣಿನ ಐಸ್ ಕ್ರೀಮ್. ಇದಕ್ಕೆ ಯಾವುದೇ ಸಕ್ಕರೆಯನ್ನು ಬಳಸದಲೇ ಯಮ್ಮಿಯಾಗಿ ಮಾಡೋಣ. ಇದನ್ನ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಇದರ ಇಂಗ್ರೀಡಿಯೆಂಟ್ಸ್: 2 ಬಾಳೆಹಣ್ಣು, 8 ರಿಂದ 10 ಬಾದಾಮಿ, 8 ರಿಂದ 10 ಗೋಡಂಬಿ, 4 ಖರ್ಜೂರ, ಅರ್ಧ ಕಪ್ ಹಾಲು, 1 ಸ್ಪೂನ್ ಕೊಕೊವಾ ಪೌಡರ್, 1 ಸ್ಪೂನ್ ಜೇನುತುಪ್ಪ, 1/4 ಸ್ಪೂನ್ ವೆನಿಲಾ ಎಸೆನ್ಸ್. ಈಗ ಮಾಡುವ ವಿಧಾನ ನೋಡೋಣ. 2 ಬಾಳೆಹಣ್ಣನ್ನು ಸಣ್ಣಗೆ ಹೆಚ್ಚಿಕೊಂಡು ಮಿಕ್ಸಿ ಜಾರ್ಗೆ ಹಾಕೊಳ್ಳಿ. ಬಾದಾಮಿ, ಗೋಡಂಬಿ ಮತ್ತು ಖರ್ಜೂರನು ಸಣ್ಣಗೆ ಹೆಚ್ಚಿಕೊಂಡು ಮಿಕ್ಸಿ ಜಾರ್ಗೆ ಹಾಕೊಳ್ಳಿ. 1 ಸ್ಪೂನ್ ಜೇನುತುಪ್ಪ ಮತ್ತು 1 ಸ್ಪೂನ್ ಕೊಕೊವಾ ಪೌಡರ್. ನಿಮಗೆ ಚಾಕ್ಲೇಟ್ ಫ್ಲೇವರ್ ಇಷ್ಟ ಆಗುತ್ತೆ ಅನ್ನೋದಾದರೆ 2 ಸ್ಪೂನ್ ಕೊಕೊವಾ ಪೌಡರ್ ಹಾಕೋಬಹುದು. 1/2 ಸ್ಪೂನ್ ವೆನಿಲಾ ಎಸೆನ್ಸ್, ಅರ್ಧ ಕಪ್ ಹಾಲು. ವೆನಿಲಾ ಎಸೆನ್ಸ್ ಇಲ್ಲ ಅಂದರೆ ಏಲಕ್ಕಿ ಪೌಡರ್ನಾದರೂ ಹಾಕೋಬೋದು. ಇದೆಲ್ಲದನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡ್ರೆ ನಮ್ಮ ಐಸ್ ಕ್ರೀಮ್ ಮಿಕ್ಸ್ಚರ್ ರೆಡಿ ಆಗುತ್ತೆ. ರೆಡಿಯಾಗಿರೋ ಐಸ್ ಕ್ರೀಮ್ ಮಿಕ್ಸ್ಚರ್ನ ಒಂದು ಏರ್ ಟೈಟ್ ಬಾಕ್ಸ್ಗೆ ಹಾಕೊಳ್ಳಿ. ಅದ್ರ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ನು ಹಾಕಿ, ಸೊ ಐಸ್ ಕ್ರೀಮ್ ತಿನ್ನುವಾಗ ಅದು ಕ್ರಂಚಿಯಾಗಿ ಸಿಗುತ್ತೆ. ಆನಂತರ ಇದನ್ನು ಲಿಡ್ ಕ್ಲೋಸ್ ಮಾಡಿ 7 to 8 hours ಫ್ರೀಝರಲ್ಲಿ ಸ್ಟೋರ್ ಮಾಡಿಡಿ. ಇನ್ನು ನನಗೆ ಐಸ್ ಕ್ರೀಮ್ ಇಷ್ಟ ಇಲ್ಲ, ಐಸ್ ಕ್ಯಾಂಡಿ ಬೇಕು ಅನ್ನೋದಾದರೆ ಅದೇ ಐಸ್ ಕ್ರೀಮ್ ಮಿಕ್ಸ್ಚರ್ನ ಪಾಪ್ಸಿಕಲ್ ಮೌಲ್ಡ್ಗೆ ಹಾಕಿ 7 to 8 hours ಫ್ರೀಝರಲ್ಲಿ ಸ್ಟೋರ್ ಮಾಡಿಡಿ. ಸೆವೆನ್ ಟು 8 hours ಆದಮೇಲೆ ಸ್ವಲ್ಪ ಹೊತ್ತು ಒಂದು 10 ನಿಮಿಷ ಅದನ್ನು ಆಚೆ ಇಟ್ಟು ಆಮೇಲೆ ಅದನ್ನು ತೆಗೆದು ನೋಡಿದ್ರೆ ನಿಮಗೆ ಐಸ್ ಕ್ಯಾಂಡಿ ರೆಡಿಯಾಗಿರುತ್ತೆ. ಮನೆಯಲ್ಲೇ ಮಾಡೋದ್ರಿಂದ ಇದರಲ್ಲಿ ನಾವು ಯಾವುದೇ ಥರ ಶುಗರ್ಸ್, ಪ್ರಿಸರ್ವೇಟಿವ್ಸ್, ಕೆಮಿಕಲ್ಸ್ ಯಾವುದೂ ಹಾಕಿರೋದ್ರಿಲ್ಲ. ಸೊ ಮಕ್ಕಳಿಗೆ ಆರಾಮಾಗಿ ಎಂಜಾಯ್ ಮಾಡಲಿಕ್ಕೆ ಇದನ್ನು ಸಮ್ಮರ್ ಟೈಮಲ್ಲಿ ಕೊಡ್ಬೋದು. ಆನಂತರ ಏರ್ ಟೈಟ್ ಬಾಕ್ಸಲ್ಲಿ ಇವಾಗ ನಮ್ಮದು ಐಸ್ ಕ್ರೀಮ್ ರೆಡಿಯಾಗಿರುತ್ತೆ. ಇದನ್ನು ಅಷ್ಟೇ ಫ್ರೀಝರಿಂದ ತೆಗೆದು ಒಂದು 10 ನಿಮಿಷ ಆಚೆನೇ ಇಡಿ. ಸೊ ಅದು ಸ್ವಲ್ಪ ರೂಮ್ ಟೆಂಪ್ರೇಚರ್ಗೆ ಬರುತ್ತೆ. ಆನಂತರ ನೀವು ಬೌಲ್ಗೆ ಹಾಕ್ಕೊಂಡು ಐಸ್ ಕ್ರೀಮ್ನ ಎಂಜಾಯ್ ಮಾಡ್ಬೋದು. ಇದನ್ನು ಎಲ್ಲರೂ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇ ಥರ ರೆಸಿಪೀಸ್ಗೆ ನಮ್ಮ ಕ್ಯಾಮ್ರಾ ಕಣ್ಣು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.